ಇಬ್ಬರ ನಡುವೆ ನಡೆದಂಥ ಅದ್ಭುತ ಪದಪುಂಜಗಳನ್ನು ಕೇಳಿ ನಿಮ್ಮ ಕಿವಿಗಳು ಪುನೀತವಾಗಿರಬಹುದು. ಸಾಧಾರಣವಾಗಿ ಸೀಕ್ರೆಟ್ ಮೆಸೇಜ್ಗಳು ಈ ಥರ ಇರ್ತವೆ. ಆತ ಹಲ್ಕಟ್ಗಿರಿ ಮಾಡಿದ್ದು ಶುದ್ಧ ತಪ್ಪು. ಈಕೆ ಹೆಣ್ಮಗಳಾಗಿ ಪ್ರಚೋದಿಸಿದ್ದು ಎರಡನೇ ತಪ್ಪು. ಅವನು ಕಕ್ಕ, ನೀವು ಯಾಕೆ ತಿಂದ್ರಿ? ಪ್ರಶ್ನೆ ಅಷ್ಟೇ ಅಲ್ವಾ? ಬೇರೆ ಹೆಣ್ಮಕ್ಕಳಿಗೂ ಇದೇ ಥರ ಮೆಸೇಜ್ಗಳು ಬರೋದಿಲ್ವಾ? ನಾನು ಅನೇಕ ದಿನಗಳಿಂದ ಹೇಳಿದ್ದೀನಿ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ, ಈವನ್ ಗಂಡು ಮಕ್ಕಳಿಗೂ ಬರುತ್ತೆ ರೀ. ನಾಟ್ ಆನ್ಲಿ ಹೆಣ್ಣು ಮಕ್ಕಳಿಂದ ಈ ಗಂಡು ಹುಡುಗರು ಕೇವಲ ಹೆಣ್ಮಕ್ಳಿಗೆ ಮೆಸೇಜ್ ಮಾಡ್ತಾರೆ ಅಂದ್ಕೋಬೇಡಿ. ಗಂಡು ಹುಡುಗರು ಗಂಡು ಮಕ್ಕಳಿಗೂ ಮೆಸೇಜ್ ಮಾಡ್ತವೆ. ಅವನು ಕಕ್ಕ ಕಳಿಸ್ದ, ನೀವು ಪಾರ್ಸೆಲ್ ತೊಗೊಂಡು ಯಾಕೆ ತಿಂದಿರಿ ಅಂತ ನಾನು ಕೇಳ್ತಿರು. ಅವತ್ತೇ ಅವನನ್ನು ಕಟ್ ಮಾಡಿ ಬೀಸಾಕಿದ್ದಿದ್ರೆ ಇವತ್ತು ಆಗ್ತಾ ಇರಲಿಲ್ಲ. ಆಯ್ತು, ಓಕೆ, ಕಳಿಸ್ದ. ದರ್ಶನ್ಗೆ ಹೇಳ್ಬೇಕಿತ್ತು, ನೀವು ಹೇಳಲಿಲ್ಲ. ಪೊಲೀಸರಿಗೆ ಹೇಳಿದ್ರಾ? ಹೇಳಲಿಲ್ಲ. ನೀವು ಹೇಳಿದ್ದು ಯಾರಿಗೆ? ಅವನು ಓತಿ ಖ್ಯಾತ, ಇಡೀ ಖ್ಯಾತೆಗೆ ಕಾರಣ ಅವನು. ಆಮೇಲೆ ಆ ಓತಿ ಖ್ಯಾತನ ಮೈಂಡ್ ಸೆಟ್ ಏನಂತ ಗೊತ್ತಿಲ್ಲ. ಅವನಿಗೆ ಹುಡುಗ ಇಷ್ಟನೋ ಯಾವನು ಗೊತ್ತು? ಅವನು ತನ್ನ ಬಲಿಷ್ಠ ಬಾಹುಗಳನ್ನು ಫೋಟೋ ಸಮೇತ ಕಳಿಸ್ದ. ನೀವ್ಯಾಕೆ ಅದನ್ನು ಸ್ವೀಕಾರ ಮಾಡಿದ್ರಿ? ನೀವ್ಯಾಕೆ ಬ್ಲಾಕ್ ಮಾಡಲಿಲ್ಲ? ನೀವ್ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಅಷ್ಟೇ ನಾನು ಕೇಳ್ತಿರೋ ಪ್ರಶ್ನೆ. ಇಲ್ಲಿ ಯಾರು ಅಂದ್ಕೋಬೇಡಿ ರೇಣುಕಾಸ್ವಾಮಿಯನ್ನು ಸಮರ್ಥನೆ ಮಾಡ್ಕೋತಾ ಇದ್ದೀವಿ ಅಂತೇಳಿ. ಚಾನ್ಸೇ ಇಲ್ಲ. ಆತನಿಗೆ ಉಗ್ರ ಶಿಕ್ಷೆ ಆಗಬೇಕಾಗಿತ್ತು. ಅದು ಕೊಡೋದು ಕಾನೂನು ಆಗಬೇಕಾಗಿತ್ತು. ಕಾನೂನು ಪ್ರಕಾರ ಆತನನ್ನು ಗಲ್ಲಿಗೇರಿಸುವಂಥ ಅವಕಾಶಗಳಿದ್ರೆ ಗಲ್ಲಿಗೇರಿಸ್ಬೋದಾಗಿತ್ತು. ಆದರೆ ದರ್ಶನನ್ನು 14 ಜನ ಗ್ಯಾಂಗ್ ಅಲ್ಲ ಕೊಡೋದು. ಅದು ನಮ್ಮ ಪ್ರಶ್ನೆ. ಹಾಗಿದ್ರೆ ನಾಳೆ ಯಾವುದೇ ಹೆಣ್ಮಕ್ಕಳಿಗೆ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಈ ಥರ ಬಂದಾಗ ನಾವು ಹೋಗಿ ಕರೆಂಟ್ ಶಾಕ್ ಕೊಟ್ಟು ಪ್ರೈವೇಟ್ ಪಾರ್ಟ್ಗಳಿಗೆ ಒದ್ದು ಕೊಲೆ ಮಾಡಿ ಬರೋದಾ? ಮತ್ತು ಪೊಲೀಸ್ ಸ್ಟೇಷನ್ಗಳನ್ನು ಇಸ್ಬಿಟ್ಟು ಅಡ್ಡೆ ಮಾಡೋದು ಅಲ್ಲಿ ಕೂತ್ಕೊಂಡು ಅಲ್ವಾ? ಸೊ ಅದಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅವನು ಕಕ್ಕ, ನೀವ್ಯಾಕೆ ತಿಂದ್ರಿ? ಇನ್ನು ಡಿ ಗ್ಯಾಂಗ್ ಕ್ರೌರ್ಯವನ್ನು ಬೆಳಗ್ಗೆಯಿಂದ ನೀವು ನೋಡ್ತಾನೆ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಒಂದರ ಮೇಲೆ ಒಂದು ಫೋಟೋಗಳನ್ನು ನಿಮಗೆ ನಾವು ತೋರಿಸ್ತಾನೆ ಇದ್ದೀವಿ. ರೇಣುಕಾಸ್ವಾಮಿಯ ಕೊನೆ ಕ್ಷಣದ ಫೋಟೋದಿಂದ ಹಿಡಿದು ಮೃತದೇಹವನ್ನು ಸಾಗಿಸಿದ್ದ ಕಾರಿನ ಫೋಟೋಗಳನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದಿಟ್ಟಿದೆ. ಹತ್ಯೆಗೆ ಬಳಸಿದ್ದ ಮೆಗಾರ್ ಮಷೀನ್, ಲಾಠಿ, ದೊಣ್ಣೆ ಎಲ್ಲವನ್ನು ತೆರೆದಿಟ್ಟಿದೆ. ಪಟ್ಟಣಗೆರೆ ಪಿಶಾಚಿಗಳ ಎಕ್ಸ್ಕ್ಲೂಸಿವ್ ಫೋಟೋಗಳು ಒಂದೊಂದಾಗಿ ಈಗ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 8 ವಿಂಡೋಸ್ಗಳಲ್ಲಿ ನೋಡಿ, ಪ್ರಾಣ ಭಿಕ್ಷೆ ಬೇಡ್ತಾ ಇರೋ ರೇಣುಕಾಸ್ವಾಮಿ ನಂಬರ್ 1 ಫೋಟೋ. ಇದು ಪಟ್ಟಣಗೆರೆ ಶೆಡ್ಡಲ್ಲಿ ಹಿಂಭಾಗದಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಲಾರಿ ಕಾಣ್ತಾ ಇದೆ. ಆ್ಯಂಡ್ ಸೆಕೆಂಡ್ ಫೋಟೋ, ಶವವಾಗಿ ಬಿದ್ದಿರೋ ರೇಣುಕಾಸ್ವಾಮಿ. ಇದು ಶವವಾಗಿ ಬಿದ್ದಿದ್ದಾನೋ? ಯಾಕಂದರೆ ಅದು ಶವಾದ ನಂತರ ವೈಟ್ ಟಿ ಶರ್ಟ್, ವೈಟ್ ಏನು ಬನಿಯನ್ ಹಾಕ್ಸಿದ್ರೆ ಗೊತ್ತಿಲ್ಲ ನನಗೆ. ಆ ನಂತರ ಸ್ಟೋನಿ ಬ್ರೂಕ್ನಲ್ಲಿ, ಅಂದರೆ ಇದು ಪಂಚನಾಮೆಗೆ ಕರ್ಕೊಂಡೋದಾಗ ಇರುವಂಥ ಫೋಟೋ. ಪೊಲೀಸರು ಕರ್ಕೊಂಡು ಹೋಗ್ತಾರೆ, ಪಂಚನಾಮೆ ಮಾಡುವ ಫೋಟೋ. ಇನ್ನು ಮೆಗ್ಗಾರ್ ಶಾಕ್ ಕೊಟ್ಟಿದ್ದಾರೆ ನೋಡಿ, ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಆತನಿಗೆ. ಓಕೆ, ಇನ್ನು ನೋಡಿ ಈ ಲಾಠಿಯಲ್ಲಿ ಹೊಡೆದಿದ್ದಾರೆ. ಓಕೆ, ಆಮೇಲೆ ಮರದ ಬೇರೆ ಬೇರೆ ರೀಪೀಸ್ ಎಲ್ಲ ಇದೆ, ಅದರಲ್ಲಿ ಹೊಡೆದಿದ್ದಾರೆ. ಆಮೇಲೆ ದರ್ಶನನ ಕರ್ಕೊಂಬಂದ್ರಲ್ಲ ಕಾರು, ಬ್ಲ್ಯಾಕ್ ಸ್ಕಾರ್ಪಿಯೋ ಕಾರು. ಆಮೇಲೆ ರೇಣುಕಾ ಸತ್ತ ನಂತರ ರೇಣುಕಾ ಶವ ಸಾಗಿಸಿದ ಕಾರು. ಈ 8 ದೃಶ್ಯಾವಳಿ ನಿಮ್ಮ ಮುಂದೆ ಇವತ್ತು ಬೆಳಗಿನಿಂದ ನಿರಂತರವಾಗಿ ಸ್ಟೋರಿಯನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತಾನೆ ಇದ್ದೀವಿ. ಎಸ್, ಓಕೆ. ಇನ್ನು ರೇಣುಕಾಸ್ವಾಮಿಗೆ ಶೆಡ್ನಲ್ಲಿ ಮೃಗಗಳು ಕೊಟ್ಟಿರೋ ಹಿಂಸೆ
ಅಷ್ಟಿಷ್ಟಲ್ಲ, ಡಿ ಗ್ಯಾಂಗ್ನ ಕ್ರೌರ್ಯ ಬೆಚ್ಚಿ ಬೀಳಿಸುವಂತಿದೆ. ಪಾಪಿಗಳ ವಿಕೃತ ಕೃತ್ಯದ ಅಸಲಿಯತ್ತು ಇದೀಗ ಬಟಾ ಬಯಲಾಗಿದೆ. ಇದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ಕ್ರೌರ್ಯ, ಬಿಭತ್ಸ, ಭಯಾನಕ. ರೇಣುಕಾ ಸ್ವಾಮಿ ಮೇಲಿನ ಡಿ ಗ್ಯಾಂಗ್ ಅಟ್ಟಹಾಸ ನಿಜಕ್ಕೂ ಭೀಕರವಾಗಿದೆ. ಕಾಕಿ ತನಿಖೆಯಲ್ಲಿ ತಗಡು ಗ್ಯಾಂಗ್ನ ಒಂದೊಂದೇ ಪೈಶಾಚಿಕ ಕೃತ್ಯಗಳು ಬಟಾ ಬಯಲಾಗ್ತಾ ಇದೆ. ಪ್ರಾಣ ಭಿಕ್ಷೆಗೆ ಬೇಡಿದ್ರೂ ಬಿಡದ ಪಾಪಿಗಳು. ರೇಣುಕಾ ಸ್ವಾಮಿ ಮೇಲೆ ಡಿ ಗ್ಯಾಂಗ್ ಕ್ರೌರ್ಯ, ಘನಘೋರ ಅಟ್ಟಹಾಸ. ರೇಣುಕಾ ಸ್ವಾಮಿಗೆ ಅಕ್ಷರಶಃ ನರಕ ದರ್ಶನ. ಇದಕ್ಕೆ ಈ ಫೋಟೋಗಳೇ ಸಾಕ್ಷಿ. ಪರಿಪರಿಯಾಗಿ ರೇಣುಕಾ ಸ್ವಾಮಿ ಪ್ರಾಣ ಭಿಕ್ಷೆ ಬೇಡಿದ್ರು ಡಿ ಗ್ಯಾಂಗ್ನ ರಕ್ಕಸರು ಮಾತ್ರ ಕರುಣೆ ತೋರಲಿಲ್ಲ. ಆರೋಪಿ ಪವನ್ ಫೋನ್ನಲ್ಲಿದ್ದ ಫೋಟೋ ರಿಟ್ರೀವ್. ಈ 2 ಫೋಟೋ ಇದ್ದಿದ್ದೇ ಆರೋಪಿ ಪವನ್ ಫೋನ್ನಲ್ಲಿ. ಪೊಲೀಸರ ಮೊಬೈಲ್ ರಿಟ್ರೀವ್ ಮಾಡಿದಾಗ ಫೋಟೋಗಳು ಸಿಕ್ಕಿದೆ. ರಕ್ಕಸರ ಕೃತ್ಯ ಕಂಡು ಖಾಕಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಜೂನ್ 8ರಂದು ಮಧ್ಯಾಹ್ನ 2:30ರಿಂದ 4 ಗಂಟೆ ತನಕ ಶೆಡ್ನಲ್ಲಿ ಡೆವಿಲ್ ಗ್ಯಾಂಗ್ ಭೀಕರವಾಗಿ ಹಲ್ಲೆಗೈದಿದೆ. ದರ್ಶನ್ ಬರೋಕ್ಕೂ ಮುನ್ನ ಹಲ್ಲೆ ಪಾಪಿಗಳು ಡೆಡ್ಲಿಯಾಗಿ ಅಟ್ಯಾಕ್ ಮಾಡಿದ್ರು. ಸಣಕಲು ದೇಹದ ರೇಣುಕಾ ಸ್ವಾಮಿ ಮೇಲೆ ರಾಕ್ಷಸರು ಮುಗಿಬಿದ್ದಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ಡೆವಿಲ್ ಗ್ಯಾಂಗ್ ಕ್ರೌರ್ಯಕ್ಕೆ ಈತ ಉಸಿರನ್ನೇ ಚೆಲ್ಲಿದ್ದ. ಮರ್ಮಾಂಗಕ್ಕೆ ಒದ್ದು ಪ್ರಾಣ ತೆಗೆದ್ರು. ಬಿಳಿ ಬನಿಯನ್, ನೀಲಿ ಪ್ಯಾಂಟ್ ಧರಿಸಿದ್ದ ರೇಣುಕಾ ಸ್ವಾಮಿ ಲಾರಿ ಮುಂಭಾಗ ಶವವಾಗಿ ಮಲಗಿದ್ದ. ರೇಣುಕಾ ಸ್ವಾಮಿ ಮೈ ಮೇಲಿರುವ ಒಂದೊಂದು ಗಾಯದ ಗುರುತು ಭಯಾನಕ ಸತ್ಯ ತೆರೆದಿಡ್ತಿದೆ. ರೇಣುಕಾ ಸ್ವಾಮಿ ಕೈ ಮುಗಿದು ಅಳುತ್ತಾ ಬೇಡಿದ್ರು ಪ್ರಾಣ ಭಿಕ್ಷೆ ಕೊಡದ ಪಾಪಿಗಳಿಗೆ ಇದು ಮತ್ತಷ್ಟು ಕಂಟಕವಾಗಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಬ್ಬರ ನಡುವೆ ನಡೆದಂಥ ಅದ್ಭುತ ಪದಪುಂಜಗಳನ್ನು ಕೇಳಿ ನಿಮ್ಮ ಕಿವಿಗಳು ಪುನೀತವಾಗಿರಬಹುದು. ಸಾಧಾರಣವಾಗಿ ಸೀಕ್ರೆಟ್ ಮೆಸೇಜ್ಗಳು ಈ ಥರ ಇರ್ತವೆ. ಆತ ಹಲ್ಕಟ್ಗಿರಿ ಮಾಡಿದ್ದು ಶುದ್ಧ ತಪ್ಪು. ಈಕೆ ಹೆಣ್ಮಗಳಾಗಿ ಪ್ರಚೋದಿಸಿದ್ದು ಎರಡನೇ ತಪ್ಪು. ಅವನು ಕಕ್ಕ, ನೀವು ಯಾಕೆ ತಿಂದ್ರಿ? ಪ್ರಶ್ನೆ ಅಷ್ಟೇ ಅಲ್ವಾ? ಬೇರೆ ಹೆಣ್ಮಕ್ಕಳಿಗೂ ಇದೇ ಥರ ಮೆಸೇಜ್ಗಳು ಬರೋದಿಲ್ವಾ? ನಾನು ಅನೇಕ ದಿನಗಳಿಂದ ಹೇಳಿದ್ದೀನಿ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ, ಈವನ್ ಗಂಡು ಮಕ್ಕಳಿಗೂ ಬರುತ್ತೀರಿ. ನಾಟ್ ಆನ್ಲಿ ಹೆಣ್ಣು ಮಕ್ಕಳಿಂದ ಈ ಗಂಡು ಹುಡುಗರು ಕೇವಲ ಹೆಣ್ಮಕ್ಳಿಗೆ ಮೆಸೇಜ್ ಮಾಡ್ತಾರೆ ಅಂದ್ಕೋಬೇಡಿ. ಗಂಡು ಹುಡುಗರು ಗಂಡು ಮಕ್ಕಳಿಗೂ ಮೆಸೇಜ್ ಮಾಡ್ತವೆ. ಅವನು ಕಕ್ಕ ಕಳಿಸ್ದ, ನೀವು ಪಾರ್ಸೆಲ್ ತೊಗೊಂಡು ಯಾಕೆ ತಿಂದಿರಿ ಅಂತ ನಾನು ಕೇಳ್ತಿರೋ. ಅವತ್ತೇ ಅವನನ್ನು ಕಟ್ ಮಾಡಿ ಬಿಸಾಕಿದ್ದಿದ್ರೆ ಇವತ್ತು ಆಗ್ತಾ ಇರಲಿಲ್ಲ. ಆಯ್ತು, ಓಕೆ, ಕಳಿಸ್ದ. ದರ್ಶನ್ಗೆ ಹೇಳ್ಬೇಕಿತ್ತು. ನೀವು ಹೇಳಲಿಲ್ಲ. ಪೊಲೀಸರಿಗೆ ಹೇಳಿದ್ರಾ? ಹೇಳಲಿಲ್ಲ. ನೀವು ಹೇಳಿದ್ದು ಯಾರಿಗೆ? ಅವನು ಬೋತಿ ಖ್ಯಾತ, ಇಡೀ ಖ್ಯಾತೆಗೆ ಕಾರಣ ಅವನು. ಆಮೇಲೆ ಆ ಓತಿ ಖ್ಯಾತನ ಮೈಂಡ್ ಸೆಟ್ ಏನಂತ ಗೊತ್ತಿಲ್ಲ. ಅವನಿಗೆ ಹುಡುಗಿ ಇಷ್ಟನೋ ಹುಡುಗ ಇಷ್ಟನೋ ಯಾವನು ಗೊತ್ತು? ಅವನು ತನ್ನ ಬಲಿಷ್ಠ ಬಾಹುಗಳನ್ನು ಫೋಟೋ ಸಮೇತ ಕಳಿಸ್ದ. ನೀವ್ಯಾಕೆ ಅದನ್ನು ಸ್ವೀಕಾರ ಮಾಡಿದ್ರಿ? ನೀವ್ಯಾಕೆ ಬ್ಲಾಕ್ ಮಾಡಲಿಲ್ಲ? ನೀವ್ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಅಷ್ಟೇ ನಾನು ಕೇಳ್ತಿರೋ ಪ್ರಶ್ನೆ. ಇಲ್ಲಿ ಯಾರು ಅಂದ್ಕೋಬೇಡಿ ರೇಣುಕಾ ಸ್ವಾಮಿಯನ್ನು ಸಮರ್ಥನೆ ಮಾಡ್ಕೋತಾ ಇದ್ದೀವಿ ಅಂತೇಳಿ. ಚಾನ್ಸೇ ಇಲ್ಲ. ಆತನಿಗೆ ಉಗ್ರಾತಿ ಉಗ್ರ ಶಿಕ್ಷೆ ಆಗಬೇಕಾಗಿತ್ತು. ಅದು ಕೊಡೋದು ಕಾನೂನು ಆಗಬೇಕಾಗಿತ್ತು. ಕಾನೂನು ಪ್ರಕಾರ ಆತನನ್ನು ಗಲ್ಲಿಗೇರಿಸುವಂಥ ಅವಕಾಶಗಳಿದ್ರೆ ಗಲ್ಲಿಗೇರಿಸ್ಬೋದಾಗಿತ್ತು. ಆದರೆ ದರ್ಶನ್ 14 ಜನ ಗ್ಯಾಂಗ್ ಅಲ್ಲ ಕೊಡೋದು. ಅದು ನಮ್ಮ ಪ್ರಶ್ನೆ. ಹಾಗಿದ್ರೆ ನಾಳೆ ಯಾವುದೇ ಹೆಣ್ಣುಮಕ್ಕಳಿಗೆ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಈ ಥರ ಬಂದಾಗ ನಾವು ಹೋಗಿ ಕರೆಂಟ್ ಶಾಕ್ ಕೊಟ್ಟು ಪ್ರೈವೇಟ್ ಪಾರ್ಟ್ಗಳಿಗೆ ಒದ್ದು ಕೊಲೆ ಮಾಡಿ ಬರೋದಾ? ಮತ್ತು ಪೊಲೀಸ್ ಸ್ಟೇಷನ್ಗಳನ್ನು ಇಸ್ಬಿಟ್ಟು ಅಡ್ಡೆ ಮಾಡೋದು ಅಲ್ಲಿ ಕೂತ್ಕೊಂಡು ಅಲ್ವಾ? ಸೊ ಅದಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅವನು ಕಕ್ಕ, ನೀವ್ಯಾಕೆ ತಿಂದ್ರಿ?
ಇನ್ನು ಡಿ ಗ್ಯಾಂಗ್ ಕ್ರೌರ್ಯವನ್ನು ಬೆಳಗ್ಗೆಯಿಂದ ನೀವು ನೋಡ್ತಾನೆ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಒಂದರ ಮೇಲೆ ಒಂದು ಫೋಟೋಗಳನ್ನು ನಿಮಗೆ ನಾವು ತೋರಿಸ್ತಾನೆ ಇದ್ದೀವಿ. ರೇಣುಕಾ ಸ್ವಾಮಿಯ ಕೊನೆ ಕ್ಷಣದ ಫೋಟೋದಿಂದ ಹಿಡಿದು ಮೃತದೇಹವನ್ನು ಸಾಗಿಸಿದ್ದ ಕಾರಿನ ಫೋಟೋಗಳನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದಿಟ್ಟಿದೆ. ಹತ್ಯೆಗೆ ಬಳಸಿದ್ದ ಮೆಗಾರ್ ಮಷೀನ್, ಲಾಠಿ, ದೊಣ್ಣೆ ಎಲ್ಲವನ್ನ ತೆರೆದಿಟ್ಟಿದೆ. ಪಟ್ಟಣಗೆರೆ ಪಿಶಾಚಿಗಳ ಎಕ್ಸ್ಕ್ಲೂಸಿವ್ ಫೋಟೋಗಳು ಒಂದೊಂದಾಗಿ ಈಗ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 8 ವಿಂಡೋಸ್ಗಳಲ್ಲಿ ನೋಡಿ, ಪ್ರಾಣ ಭಿಕ್ಷೆ ಬೇಡ್ತಾ ಇರೋ ರೇಣುಕಾ ಸ್ವಾಮಿ ನಂಬರ್ 1 ಫೋಟೋ. ಇದು ಪಟ್ಟಣಗೆರೆ ಶೆಡ್ಡಲ್ಲಿ ಹಿಂಭಾಗದಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಲಾರಿ ಕಾಣ್ತಾ ಇದೆ. ಆ್ಯಂಡ್ ಸೆಕೆಂಡ್ ಫೋಟೋ, ಶವವಾಗಿ ಬಿದ್ದಿರೋ ರೇಣುಕಾ ಸ್ವಾಮಿ. ಇದು ಶವವಾಗಿ ಬಿದ್ದಿದ್ದಾನೋ, ಯಾಕಂದರೆ ಅದು ಶವಾದ ನಂತರ ವೈಟ್ ಟಿ ಶರ್ಟ್, ವೈಟ್ ಏನು ಬನಿಯನ್ ಹಾಕ್ಸಿದ್ರೆ ಗೊತ್ತಿಲ್ಲ ನನಗೆ. ಆ ನಂತರ ಸ್ಟೋನಿ ಬ್ರೂಕ್ನಲ್ಲಿ, ಅಂದರೆ ಇದು ಪಂಚನಾಮೆಗೆ ಕರ್ಕೊಂಡು ಹೋದಾಗ ಇರುವಂಥ ಫೋಟೋ. ಪೊಲೀಸರು ಕರ್ಕೊಂಡು ಹೋಗ್ತಾರೆ, ಪಂಚನಾಮೆ ಮಾಡುವ ಫೋಟೋ. ಇನ್ನು ಮೆಗ್ಗಾರ್ ಶಾಕ್ ಕೊಟ್ಟಿದ್ದಾರೆ ನೋಡಿ, ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಆತನಿಗೆ. ಓಕೆ, ಇನ್ನು ನೋಡಿ ಈ ಲಾಠಿಯಲ್ಲಿ ಹೊಡೆದಿದ್ದಾರೆ. ಓಕೆ, ಆಮೇಲೆ ಮರದ ಬೇರೆ ಬೇರೆ ರೀಪೀಸ್ ಎಲ್ಲ ಇದೆ, ಅದರಲ್ಲಿ ಹೊಡೆದಿದ್ದಾರೆ. ಆಮೇಲೆ ದರ್ಶನನ ಕರ್ಕೊಂಬಂದ್ರಲ್ಲ ಕಾರು, ಬ್ಲ್ಯಾಕ್ ಸ್ಕಾರ್ಪಿಯೋ ಕಾರು. ಆಮೇಲೆ ರೇಣುಕಾ ಸತ್ತ ನಂತರ ರೇಣುಕಾ ಶವ ಸಾಗಿಸಿದ ಕಾರು. ಈ 8 ದೃಶ್ಯಾವಳಿ ನಿಮ್ಮ ಮುಂದೆ ಇವತ್ತು ಬೆಳಗಿನಿಂದ ನಿರಂತರವಾಗಿ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತಾನೆ ಇದ್ದೀವಿ. ಎಸ್, ಓಕೆ. ಇನ್ನು ರೇಣುಕಾ ಸ್ವಾಮಿಗೆ ಶೆಡ್ನಲ್ಲಿ ಮೃಗಗಳು ಕೊಟ್ಟಿರೋ ಹಿಂಸೆ ಅಷ್ಟಿಷ್ಟಲ್ಲ. ಡಿ ಗ್ಯಾಂಗ್ನ ಕ್ರೌರ್ಯ ಬೆಚ್ಚಿ ಬೀಳಿಸುವಂತಿದೆ. ಪಾಪಿಗಳ ವಿಕೃತ ಕೃತ್ಯದ ಅಸಲಿಯತ್ತು ಇದೀಗ ಬಟಾಬಯಲಾಗಿದೆ. ಇದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ಕ್ರೌರ್ಯ, ಬಿಭತ್ಸ, ಭಯಾನಕ. ರೇಣುಕಾ ಸ್ವಾಮಿ ಮೇಲಿನ ಡಿ ಗ್ಯಾಂಗ್ ಅಟ್ಟಹಾಸ ನಿಜಕ್ಕೂ ಭೀಕರವಾಗಿದೆ. ಕಾಕಿ ತನಿಖೆಯಲ್ಲಿ ತಗಡು ಗ್ಯಾಂಗ್ನ ಒಂದೊಂದೇ ಪೈಶಾಚಿಕ ಕೃತ್ಯಗಳು ಬಟಾಬಯಲಾಗ್ತಾ ಇದೆ. ಪ್ರಾಣ ಭಿಕ್ಷೆಗೆ ಬೇಡಿದ್ರೂ ಬಿಡದ ಪಾಪಿಗಳು. ರೇಣುಕಾ ಸ್ವಾಮಿ ಮೇಲೆ ಡಿ ಗ್ಯಾಂಗ್ ಕ್ರೌರ್ಯ, ಘನಘೋರ ಅಟ್ಟಹಾಸ. ರೇಣುಕಾ ಸ್ವಾಮಿಗೆ ಅಕ್ಷರಶಃ ನರಕ ದರ್ಶನ. ಇದಕ್ಕೆ ಈ ಫೋಟೋಗಳೇ ಸಾಕ್ಷಿ. ಪರಿಪರಿಯಾಗಿ ರೇಣುಕಾ ಸ್ವಾಮಿ ಪ್ರಾಣ ಭಿಕ್ಷೆ ಬೇಡಿದ್ರೂ ಡಿ ಗ್ಯಾಂಗ್ನ ರಕ್ಕಸರು ಮಾತ್ರ ಕರುಣೆ ತೋರಲಿಲ್ಲ. ಆರೋಪಿ ಪವನ್ ಫೋನ್ನಲ್ಲಿದ್ದ ಫೋಟೋ ರಿಟ್ರೀವ್. ಈ 2 ಫೋಟೋ ಇದ್ದಿದ್ದೇ ಆರೋಪಿ ಪವನ್ ಫೋನ್ನಲ್ಲಿ. ಪೊಲೀಸರ ಮೊಬೈಲ್ ರಿಟ್ರೀವ್ ಮಾಡಿದಾಗ ಫೋಟೋಗಳು ಸಿಕ್ಕಿದೆ. ರಕ್ಕಸರ ಕೃತ್ಯ ಕಂಡು ಖಾಕಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಜೂನ್ 8ರಂದು ಮಧ್ಯಾಹ್ನ 2:30ರಿಂದ 4 ಗಂಟೆ ತನಕ ಶೆಡ್ನಲ್ಲಿ ಡೆವಿಲ್ ಗ್ಯಾಂಗ್ ಭೀಕರವಾಗಿ ಹಲ್ಲೆಗೈದಿದೆ. ದರ್ಶನ್ ಬರೋಕ್ಕೂ ಮುನ್ನ ಹಲ್ಲೆ, ಪಾಪಿಗಳು ಡೆಡ್ಲಿಯಾಗಿ ಅಟ್ಯಾಕ್ ಮಾಡಿದ್ರು. ಸಣಕಲು ದೇಹದ ರೇಣುಕಾ ಸ್ವಾಮಿ ಮೇಲೆ ರಾಕ್ಷಸರು ಮುಗಿಬಿದ್ದಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ಡೆವಿಲ್ ಗ್ಯಾಂಗ್ ಕ್ರೌರ್ಯಕ್ಕೆ ಈತ ಉಸಿರನ್ನೇ ಚೆಲ್ಲಿದ್ದ. ಮರ್ಮಾಂಗಕ್ಕೆ ಒದ್ದು ಪ್ರಾಣ ತೆಗೆದ್ರು. ಬಿಳಿ ಬನಿಯನ್, ನೀಲಿ ಪ್ಯಾಂಟ್ ಧರಿಸಿದ್ದ ರೇಣುಕಾ ಸ್ವಾಮಿ ಲಾರಿ ಮುಂಭಾಗ ಶವವಾಗಿ ಮಲಗಿದ್ದ. ರೇಣುಕಾ ಸ್ವಾಮಿ ಮೈ ಮೇಲಿರುವ ಒಂದೊಂದು ಗಾಯದ ಗುರುತು ಭಯಾನಕ ಸತ್ಯ ತೆರೆದಿಡ್ತಿದೆ. ರೇಣುಕಾ ಸ್ವಾಮಿ ಕೈ ಮುಗಿದು ಅಳುತ್ತಾ ಬೇಡಿದ್ರೂ ಪ್ರಾಣ ಭಿಕ್ಷೆ ಕೊಡದ ಪಾಪಿಗಳಿಗೆ ಇದು ಮತ್ತಷ್ಟು ಕಂಟಕವಾಗಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.